Welcome to Bharat Fire Inspire. A one fire story can change your life. ಒಂದು ನಿಮಿಷ ಕಲ್ಪಿಸಿಕೊಳ್ಳಿ. ಖರಗ್ಪುರ ರೈಲ್ವೆ ಸ್ಟೇಷನ್ನ ಗದ್ದಲ. ದಿನನಿತ್ಯ ಸಾವಿರಾರು ಜನರನ್ನು ದಾಟಿಸುವ ಪ್ಲಾಟ್ಫಾರ್ಮ್. ಅಲ್ಲಿ ಒಬ್ಬ ಸಾಮಾನ್ಯ ಟಿಕೆಟ್ ಕಲೆಕ್ಟರ್ ತನ್ನ ಡ್ಯೂಟಿ ಮಾಡುತ್ತಿದ್ದಾರೆ. ಅವರ ಕೈಯಲ್ಲಿ ದಂಡದ ರಸೀದಿ ಪುಸ್ತಕ ಇದೆ. ಆದರೆ ಅವರ ಕಣ್ಣುಗಳಲ್ಲಿ ಒಂದು ಕನಸಿದೆ. ಆ ಕನಸು ರೈಲಿನ ಅಳಿಯ ಮೇಲಿರಲಿಲ್ಲ, ಅದು ಹಸಿರಿನ ಹುಲ್ಲಿನ ಮೈದಾನದ ಮೇಲಿತ್ತು. ಅವರ ಸುತ್ತಲೂ ಎಲ್ಲರೂ ಕೂಡ ಜೀವನದ ಭದ್ರತೆ ಮತ್ತು ಸರ್ಕಾರಿ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಅವರ ಮನಸ್ಸು ಮಾತ್ರ ಸ್ಟೇಡಿಯಂನ ಆರ್ಭಟವನ್ನು ಕೇಳುತ್ತಿತ್ತು. ಒಂದು ವೇಳೆ ಆ ಟಿಕೆಟ್ ಕಲೆಕ್ಟರ್ ಆ ದಿನ ಆ ಪ್ಲಾಟ್ಫಾರ್ಮ್ನಲ್ಲಿಯೇ ತನ್ನ ಕನಸನ್ನು ಸಾಯಲು ಬಿಟ್ಟಿದ್ದರೆ ಇಂದು ಭಾರತದ ಕ್ರಿಕೆಟ್ ಇತಿಹಾಸ ಏನಾಗಿರುತ್ತಿತ್ತು? ಹೌದು ಸ್ನೇಹಿತರೆ, ನಾವು ಮಾತನಾಡುತ್ತಿರುವುದು ಟಿಕೆಟ್ ಕಲೆಕ್ಟರ್ ಆಗಿ ಜೀವನ ಆರಂಭಿಸಿ ಇಡೀ ವಿಶ್ವವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ದಂತಕತೆ ಮಹೇಂದ್ರ ಸಿಂಗ್ ಧೋನಿ ಬಗ್ಗೆ. ಈ ಕತೆ ಶುರುವಾಗಿದ್ದು ಜಾರ್ಖಂಡ್ನ ರಾಂಚಿ ಎಂಬ ಚಿಕ್ಕ ನಗರದಲ್ಲಿ. ತಂದೆ ಪಾನ್ ಸಿಂಗ್ ಒಬ್ಬ ಸಾಮಾನ್ಯ ಪಂಪ್ ಆಪರೇಟರ್, ಮಧ್ಯಮ ವರ್ಗದ ಕುಟುಂಬ. ತಂದೆಗೆ ಮಗ ಚೆನ್ನಾಗಿ ಓದಿ ಒಂದು ಸರ್ಕಾರಿ ಕೆಲಸ ಹಿಡಿಯಲಿ ಎಂಬ ಆಸೆ. ಆದರೆ ಆ ಬಾಲಕನಿಗೆ ಆಸಕ್ತಿ ಇದ್ದದ್ದು ಫುಟ್ಬಾಲ್ನಲ್ಲಿ. ಆತ ಒಬ್ಬ ಗೋಲ್ ಕೀಪರ್ ಆಗಿದ್ದು ವಿಧಿಯಾಟ ನೋಡಿ ಆ ಬಾಲಕನ ಕೋಚ್ ಆತನನ್ನು ಫುಟ್ಬಾಲ್ ಗೋಲ್ ಕೀಪಿಂಗ್ ನಿಂದ ಕ್ರಿಕೆಟ್ನ ವಿಕೆಟ್ ಕೀಪಿಂಗ್ ಗೆ ತಳ್ಳಿದರು. ಅಲ್ಲಿಂದ ಶುರುವಾಯಿತು ನೋಡಿ ಅಸಲಿ ಆಟ. ಬೆಳಗ್ಗೆ ಎದ್ದು ಶಾಲೆ, ನಂತರ ಪ್ರಾಕ್ಟೀಸ್, ಮತ್ತೆ ಓದು. ಇದರ ನಡುವೆ ತಂದೆಯ ಒತ್ತಾಯಕ್ಕೆ ಮಣಿದು ರೈಲ್ವೆಯಲ್ಲಿ ಟಿಕೆಟ್ ಕಲೆಕ್ಟರ್ ಕೆಲಸಕ್ಕೆ ಸೇರಿಕೊಂಡರು. ಜೀವನದಲ್ಲಿ ಕೆಲವೊಮ್ಮೆ ನಾವು ತೆಗೆದುಕೊಳ್ಳುವ ಒಂದೇ ಒಂದು ನಿರ್ಧಾರ ನಮ್ಮ ಹಣೆ ಬರಹವನ್ನೇ ಬದಲಾಯಿಸಿ ಬಿಡುತ್ತೆ. ಧೋನಿಯವರಿಗೂ ಅಂತಹ ಒಂದು ಕ್ಷಣ ಎದುರಾಯಿತು. ಖರಗ್ಪುರ್ ಸ್ಟೇಷನ್. ದಿನವಿಡೀ ಟಿಕೆಟ್ ಚೆಕ್ ಮಾಡಿ ಸುಸ್ತಾಗಿ ರಾತ್ರಿ ಪ್ಲಾಟ್ಫಾರ್ಮ್ ಬೆಂಚ್ ಮೇಲೆ ಕುಳಿತಿದ್ದ ಧೋನಿಯವರಿಗೆ ಒಂದು ಸತ್ಯದ ಅರಿವಾಯಿತು. ನಾನು ಇಲ್ಲಿ ಟಿಕೆಟ್ ಅರಿದು ಜೀವನ ಕಳೆಯಲು ಹುಟ್ಟಿಲ್ಲ, ನಾನು ಹುಟ್ಟಿರೋದು ಮೈದಾನದಲ್ಲಿ ಬೌಲರ್ಗಳ ಬೆವರಿಳಿಸಲು. ಆ ಕ್ಷಣದಲ್ಲಿ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಡುವ ಧೈರ್ಯ ತೋರಿದರು. ಅದು ಸಾಮಾನ್ಯ ನಿರ್ಧಾರವಾಗಿರಲಿಲ್ಲ, ಅದು ತನ್ನ ಕನಸಿನ ಮೇಲಿನ ನಂಬಿಕೆಯಾಗಿತ್ತು. ಒಂದು ನಿರ್ಧಾರ ಭಾರತೀಯ ಕ್ರಿಕೆಟ್ನ ದಿಕ್ಕನ್ನೇ ಬದಲಾಯಿಸಿತು. ಕೆಲಸ ಬಿಟ್ಟ ತಕ್ಷಣ ಯಶಸ್ಸು ಸಿಗಲಿಲ್ಲ. ಅಸಲಿ ಹೋರಾಟ ಶುರುವಾಗಿದ್ದೇ ಆಗ. ರಣಜಿ ಟ್ರೋಫಿ ಆಡಲು ಕಿಕ್ಕಿರಿದ ಸಾಮಾನ್ಯ ರೈಲು ಬೋಗಿಗಳಲ್ಲಿ ಕಿಟ್ ಬ್ಯಾಗ್ ಹಿಡಿದು ಪ್ರಯಾಣ. ಸರಿಯಾದ ಸೌಲಭ್ಯಗಳಿಲ್ಲ, ಮೈದಾನಗಳಲ್ಲಿ ಅಭ್ಯಾಸ. ಟೀಮ್ ಇಂಡಿಯಾಗೆ ಆಯ್ಕೆಯಾಗಲು ವರ್ಷಗಟ್ಟಲೆ ಕಾಯುವಿಕೆ. ಎಷ್ಟೋ ಬಾರಿ ನಿರಾಶೆಯಾಯಿತು. ಆಯ್ಕೆಗಾರರು ಇವರ ಕಡೆ ನೋಡಲೇ ಇಲ್ಲ. ಆದರೆ ಧೋನಿಯವರು ಸೋಲಲಿಲ್ಲ. ತಮ್ಮದೇ ಶೈಲಿಯ ಹೆಲಿಕಾಪ್ಟರ್ ಶಾಟ್ಗಳನ್ನು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ಗಳಲ್ಲಿ ಅಭ್ಯಾಸ ಮಾಡಿದರು. ಅವರ ಬ್ಯಾಟಿಂಗ್ ನಲ್ಲಿ ಹಸಿವಿತ್ತು, ಒಂದು ಆಕ್ರೋಶ ಕೂಡ ಇತ್ತು. ಅಂತಿಮವಾಗಿ ಆ ನೀಲಿ ಜೆರ್ಸಿಯನ್ನು ಧರಿಸಿದರು. ಉದ್ದ ಕೂದಲು ಬಿಟ್ಟಿದ್ದ ಈ ರಾಂಚಿಯ ಹುಡುಗ ಮೈದಾನಕ್ಕೆ ಇಳಿದಾಗ ಬೌಲರ್ಗಳು ನಡುಗುತ್ತಿದ್ದರು. ಪಾಕಿಸ್ತಾನದ ವಿರುದ್ಧ ವೈಜಾಗ್ ನಲ್ಲಿ ಸಿಡಿಸಿದ ಆ 148 ರನ್, ಶ್ರೀಲಂಕಾ ವಿರುದ್ಧ ಆ 183 ರನ್, ಪ್ರಪಂಚಕ್ಕೆ ಹೊಸ ಫಿನಿಶರ್ ಸಿಕ್ಕಿದ್ದು. 2007ರಲ್ಲಿ ಯಾರೂ ನಿರೀಕ್ಷಿಸದ ಯುವ ತಂಡವನ್ನು ಕಟ್ಟಿಕೊಂಡು T20 ವಿಶ್ವಕಪ್ ಗೆದ್ದರು. ಅಲ್ಲಿಂದ ಅವರು ಬರೀ ಆಟಗಾರನಾಗಿ ಉಳಿಯಲಿಲ್ಲ, ಭಾರತದ ಕ್ಯಾಪ್ಟನ್ ಕೂಲ್ ಆದರು. ಆದರೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಕ್ಷಣ ಇನ್ನೂ ಬಾಕಿ ಇತ್ತು. ಏಪ್ರಿಲ್ 2, 2011 ಮುಂಬೈನ ವಾಂಖೇಡೆ ಸ್ಟೇಡಿಯಂ. 28 ವರ್ಷಗಳ ನಂತರ ಏಕದಿನ ವಿಶ್ವಕಪ್ ಗೆಲ್ಲುವ ಕನಸು. ಇಡೀ ಭಾರತವೇ ಉಸಿರು ಬಿಗಿ ಹಿಡಿದು ಟಿವಿ ಮುಂದೆ ಕುಳಿತಿದೆ. ಸಚಿನ್ ತೆಂಡೂಲ್ಕರ್ ಔಟ್ ಆಗಿದ್ದಾರೆ. ಸ್ಟೇಡಿಯಂ ಸ್ಮಶಾನ ಮೌನವಾಗಿದೆ. ಆಗ ಮೈದಾನದಲ್ಲಿ ಇದ್ದದ್ದು ನಾಯಕ ಮಹೇಂದ್ರ ಸಿಂಗ್ ಧೋನಿ. ಒತ್ತಡದ ಶಿಖರವೇ ತಲೆಯ ಮೇಲಿತ್ತು. ಆದರೆ ಧೋನಿ ಅವರ ಮುಖದಲ್ಲಿ ಎಂದಿನಂತೆ ಶಾಂತ ಸ್ವಭಾವ. ಒಂದು ಸಿಕ್ಸರ್, ಅದು ಬರೀ ರನ್ ಆಗಿರಲಿಲ್ಲ, ಅದು 120 ಕೋಟಿ ಭಾರತೀಯರ ಭಾವನೆಯ ಸ್ಫೋಟವಾಗಿತ್ತು. ಒಬ್ಬ ಟಿಕೆಟ್ ಕಲೆಕ್ಟರ್ ವಿಶ್ವ ಕ್ರಿಕೆಟ್ನ ಸಾಮ್ರಾಟನಾಗಿ ಕಿರೀಟ ಧರಿಸಿದ ಕ್ಷಣ. ಮಹೇಂದ್ರ ಸಿಂಗ್ ಧೋನಿ ನಮಗೆ ಕಲಿಸಿದ್ದು ಇಷ್ಟೇ: ನಿಮ್ಮ ಆರಂಭ ಎಷ್ಟೇ ಚಿಕ್ಕದಾಗಿರಲಿ, ನಿಮ್ಮ ಕನಸುಗಳು ಆಕಾಶದಷ್ಟು ಎತ್ತರವಾಗಿರಲಿ, ಪರಿಸ್ಥಿತಿ ಎಷ್ಟೇ ಒತ್ತಡದಿಂದ ಕೂಡಿರಲಿ, ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ರಾಂಚಿಯ ಆ ಸಣ್ಣ ಗಲ್ಲಿಯಿಂದ ವಾಂಖೆಡೆಯ ಆ ಐತಿಹಾಸಿಕ ರಾತ್ರಿಯವರೆಗೆ ಧೋನಿ ನಡೆದು ಬಂದ ಹಾದಿ ಪ್ರತಿಯೊಬ್ಬ ಕನಸುಗಾರನಿಗೂ ಒಂದು ಸ್ಫೂರ್ತಿ. ಧೋನಿ ಕೇವಲ ಒಂದು ಹೆಸರಲ್ಲ, ಅದೊಂದು ಎಮೋಷನ್. This information is useful. Like this video and subscribe our channel. Thanks for watching this video.